ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಸಾಫ್ಟ್ ಹಾಗೂ ಜ್ಯೂಸಿ ಆದಂತಹ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ. ಸೊ ನೋಡ್ಕೊಬರೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಬರೋಣ. ನಾನು ಹಾಗೆ ಇಲ್ಲಿ ಸಾಫ್ಟ್ ಹಾಗೂ ಜ್ಯೂಸಿಯಾಗಿ ಮಾಡುವಂತಹ ಒಂದು ಗುಲಾಬ್ ಜಾಮೂನ್ಗೆ ಬಳಸ್ತಾ ಇದ್ದೀನಿ MTR ಗುಲಾಬ್ ಜಾಮೂನ್ ಮಿಕ್ಸ್. ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತಲ್ಲ, ಆ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಿಲ್ಲ, ಒಂದು 30ರಿಂದ 35 ಆಗುವಷ್ಟು ಒಂದು ಹಿಟ್ಟನ್ನ ಕೊಟ್ಟಿರ್ತಾರೆ ಅವರೇನೆ. 35-30 ಗುಲಾಬ್ ಜಾಮೂನ್ ಆಗುವಷ್ಟು ಒಂದು ಮಿಕ್ಸ್ನ ಕೊಟ್ಟಿರ್ತಾರೆ. ಅದನ್ನ ಸಾಫ್ಟಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಕಲಿಸ್ತಾ ಬರಬೇಕು. ಚಪಾತಿ ಥರ ಜೋರಾಗಿ ರಫಾಗಿ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಹಾಗೆ ಇದನ್ನ ಕಲಸಾದ್ಮೇಲೆ 1ರಿಂದ 1.5 ಗಂಟೆ ಇಡಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ರೌಂಡ್ ಬಾಲ್ಸ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಚಿಕ್ಕದಾಗೆ ಮಾಡಿ. ಹಾಗೆ ಮಾಡಬೇಕಾದ್ರೂ ಅಷ್ಟೇ ತುಂಬ ರಫಾಗಿ ರೌಂಡ್ ಮಾಡೋಕ್ಕೆ ಹೋಗಬೇಡಿ, ಸಾಫ್ಟಾಗೆ ಮಾಡಿ. ಸೊ ಬನ್ನಿ, 1.5 ಗಂಟೆ ಆಗೋವರೆಗೂ ನಾವು ಇಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ 1.5 ಕಪ್ನಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಏನು ಗ್ಲಾಸ್ ಮೆಷರ್ಮೆಂಟು ಇಲ್ಲ, ನಿಮಗೆ ಯಾವ ಥರ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಕಪ್ಪು, ಇದರಲ್ಲಿ 1.25ರಿಂದ 1.25 ಸಕ್ಕರೆನ ಬಳಸ್ತಾ ಇದ್ದೀನಿ. ಸೊ ಇದಾದ ನಂತರ ಎಷ್ಟು ಪಾಕ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಪಾಕ ಬರೋವರೆಗೂ, ಎಳೆ ಪಾಕ ಅಲ್ಲ, ಒಂದೆಳೆ ಪಾಕ ಅಲ್ಲ, ಒಂದು ಸ್ವಲ್ಪ ಪಾಕ ಬರೋಷ್ಟು ನಾವು ಮಾಡ್ಕೋಬೇಕು. ಸೊ ಬನ್ನಿ ಮಾಡ್ಕೊಬರೋಣ ಪಾಕನ. ಸೊ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಹಾಗೆ ಇಲ್ಲಿ ಜಾಮೂನ್ ಕೂಡ ಮಾಡಿ ಇಟ್ಟಾಗಿದೆ. ಸೊ ಇನ್ನೇಕೆ ತಡ, ಬನ್ನಿ ಜಾಮೂನು ಕರೆದೇ ಬಿಡೋಣ ಎಣ್ಣೆಲಿ ಹಾಕಿ. ಸೊ ಇಲ್ಲಿ ಎಣ್ಣೆ ಬಂದು ಒಂದು 1/4 ಲೀಟರ್ನಷ್ಟು ಒಂದು ಬಾಣಲಿಗೆ, ಅಗಲವಾದ ಬಾಣಲಿಗೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ. ಇವಾಗ ನಾನು ಜಾಮೂನ್ ಉಂಡೆಗಳನ್ನ ಏನು ಮಾಡ್ಕೊಂಡಿದ್ದೀನಿ ಅದನ್ನ ಹಾಕಿ ಒಂದು ಡೀಪ್ ಫ್ರೈ, ಒಂದು ಒಳ್ಳೆ ಕಲರ್ ಬರುವಂತಹ ಒಂದು ಫ್ರೈನ ಮಾಡಿಕೊಂಡು ಆ ನಂತರ ನಾನು ಪಾಕಕ್ಕೆ ಹಾಕ್ತಾ ಇದ್ದೀನಿ.
ರುಚಿಯಾಗೋ ಯಮ್ಮಿಯಾಗೋ ಸಾಫ್ಟ್ ಆದಂತಹ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡಿ ಹೇಗೆ ಬರುತ್ತೆ ಅನ್ನೋದನ್ನ ಹೇಳಿ. ಇಷ್ಟೇ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ಹಾಗೆ ಮಾಡಿ, ತುಂಬ ಚೆನ್ನಾಗಿ ಕ್ಯೂಟಾಗಿ ಸೂಪರಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.